ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಮಾರ್ಕೆಟು ನೆಗೆಟಿವ್ ಆಗೇ ಇತ್ತು. ಇವತ್ತು ಗ್ಯಾಪ್ ಡೌನ್ ಓಪನಿಂಗ್ ಆಗಿದ್ದು, ಅದಾದ್ಮೇಲಿಂದ ಇಡೀ ದಿನ ನೆಗೆಟಿವ್ ಆಗಿ ಆಯಿತು. ಸುಮಾರು ನ್ಯೂಸ್ಗಳಿದೆ ವೀಕೆಂಡಲ್ಲಿ ಬಂದಿರುತ್ತದೆ. ಅಫ್ಕೋರ್ಸ್ ಎಲ್ಲರೂ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡಿರ್ತೀರ, ಆರಾಮಾಗಿರ್ತೀರ. ಸೊ ವೀಕೆಂಡಲ್ಲಿ ಯಾವುದೇ ರೀತಿಯಾದಂಥ ವೀಡಿಯೋನ ನಾನು ತಂದಿರಲಿಲ್ಲ ಚಾನಲ್ ವತಿಯಿಂದ. ಬಟ್ ಇವತ್ತು ಸೆಕ್ಟರ್ ಆಫ್ ದ ಡೇ ಅಂತ ನೋಡೋದಾದರೆ ಅದು IT ಸೆಕ್ಟರ್ ತುಂಬ ವೀಕ್ ಆಗಿದೆ. ವಾರನ್ ಬಫೆ ಅವರು ಆ್ಯಪಲಲ್ಲಿ ಮತ್ತು ಬ್ಯಾಂಕ್ ಆಫ್ ಅಮೆರಿಕಾದಲ್ಲಿ ತುಂಬ ಒಂದು ದೊಡ್ಡ ಶೇರ್ ಹೋಲ್ಡರು. ಇಂಥ ದೊಡ್ಡ ಶೇರ್ ಹೋಲ್ಡಿಂಗ್ ಇದ್ದಾಗ 1%ಗಿಂತನೂ ಜಾಸ್ತಿ ಒಂದು ಕಂಪನಿಯ ಸ್ಟೇಕನ್ನು ಯಾರಾದರೂ ಹೊಂದಿದ್ದಾರೆ ಅಂತಂದರೆ ಆಗೇನಾಗುತ್ತೆ, ಅವರು ಎವ್ರಿ ಕ್ವಾರ್ಟರ್ಲಿ ಏನಾದ್ರು ಚೇಂಜಸ್ ಮಾಡ್ಕೊಂಡಾಗ ಅದನ್ನ ಡಿಸ್ಕ್ಲೋಸ್ ಮಾಡಬೇಕು. ಅದು ಎಲ್ಲರಿಗೂ ಗೊತ್ತಾಗ್ತಾ ಹೋಗುತ್ತೆ. ಆದರೆ ಯಾವ ಪ್ರೈಸಿಗೆ ಅವ್ರು ಹಿಂದೆ ತೊಗೊಂಡಿದ್ರು ಅಂತ ಗೊತ್ತಾಗಿಲ್ಲ. ಬಟ್ ಪರ್ಸೆಂಟೇಜ್ ಜಾಸ್ತಿ ಮಾಡ್ಕೊಂಡಿದ್ದಾರೋ ಕಮ್ಮಿ ಮಾಡ್ಕೊಂಡಿದ್ದಾರೋ ಇಂಡಿಯಾದಲ್ಲೂ ಅದೇ ರೀತಿಯಾಗಿ US ಅಲ್ಲೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಅವರು ಬ್ಯಾಂಕ್ ಆಫ್ ಅಮೆರಿಕಾ ಮತ್ತು ಆ್ಯಪಲಲ್ಲಿ ದೊಡ್ಡ ಮಟ್ಟಿಗೆ ಸೆಲ್ಲಿಂಗ್ ಮಾಡಿದ್ದಾರೆ ಇವಾಗ ಅನ್ನೋದು ಸುದ್ದಿ ಬಂದಿದೆ. ವಾರನ್ ಬಫೆ ಅವರು ಟೆಕ್ ಸೆಕ್ಟರ್ ಸ್ಟಾಕು ಆ್ಯಪಲಿಂದ ಯಾಕೆ ಆಚೆ ಹೋಗ್ತಾ ಇದ್ದಾರೆ, ಏನು ಕತೆ ಅಂತ ಗೊತ್ತಿಲ್ಲ. ಇದ್ರ ಮಧ್ಯೆ ಡೋಜ್ ಏನೋ ಒಂದು ಇಲಾನ್ ಮಸ್ಕ್ ಅವರು ಹೆಡ್ ಮಾಡ್ತಿರುವಂಥ ವಿಂಗ್ ಇದೆ. ಫೆಡರಲ್ ಗೌರ್ಮೆಂಟಲ್ಲಿ ನಾವು ಸಾಕಷ್ಟು ಸುಧಾರಣೆ ತರೋಕ್ಕೋಸ್ಕರ ಏನು ಕೆಲಸ ಮಾಡಿದ್ದೀರಾ, ಲಾಸ್ಟ್ ಒಂದು ವಾರದಲ್ಲಿ ಏನು ಕೆಲಸ ಮಾಡಿದ್ದಾರೆ ಹೇಳಿ ಅಂತ ಈ ಕಾರ್ಪೊರೇಟಲ್ಲಿ ಕೇಳ್ತಾರಲ್ಲ, ಆ ರೀತಿ ಸ್ಟ್ಯಾಂಡ್ ಅಪ್ ಅಪ್ಡೇಟ್ಸ್ ಥರ ಕೇಳೋ ಥರ ಕೆಲಸ ಬಂದಿದೆ. ನೋಡಿ ಎಷ್ಟು ಒಂದು ಡ್ರೀಮ್ ಅಲ್ವಾ ಇದು. ಇಲ್ಲೂ ಹೇಳಿದ್ರು ಉಪೇಂದ್ರ ಅವರು, ರಾಜಕೀಯ ಮಾಡೋಕ್ಕೆ ಹೋಗ್ಬಿಡಿ, ಪ್ರಜಾಕೀಯ ಮಾಡಿ, ಅವರು ನಮಗೆ ಇಲ್ಲಿ ಕೆಲಸಕ್ಕೆ ಇಟ್ಕೊಂಡಿರೋದು, ನಾವು ಸಂಬಳ ಕೊಡ್ತೀವಿ MLA ಗಳಿಗೆ MP ಗಳಿಗೆ, ಸೊ ನೀವು ಆ ಥರ ಕೇಳಬೇಕು, ನಾಯಕರು ಅಂತ ಹೋ ಅಂತ ಮಾಡೋಕ್ಕೆ ಹೋಗ್ಬೇಡಿ ಅಂತ. ಇವೆಲ್ಲ ಎಲ್ಲಿ ವರ್ಕೌಟ್ ಆಗುತ್ತೆ ಅಂತಂದ್ರು. ಅಲ್ಲಿ ನೋಡಿ, ಇವಾಗ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಸರ್ಕಾರದ ಭಾಗ ಆಗೋಷ್ಟನ್ನು ಮಟ್ಟಿನ ಇನ್ಫ್ಲೂಯೆನ್ಸ್ನ ಮಾಡಿಕೊಂಡು ಸರ್ಕಾರದ ಒಳಗಡೆನೇ ಹೋಗಿ ಚೇಂಜ್ ಮಾಡಬೇಕು. ಅಂದರೆ ಏನೋ ನಾನು ಹೊರಗಡೆಯಿಂದ ಹೇಳಿದ್ರೆ ಇಲ್ಲಿ ಏನೋ ಆಗೋದಿಲ್ಲ, ನಾನೇ ಗೌರ್ಮೆಂಟಲ್ಲಿದ್ದೇ ಚೇಂಜ್ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ನೋಡಿ ಇನ್ನು ಎಲ್ಲಿಗೆ ತೊಗೊಂಡು ಹೋಗ್ತಾರೆ, ಏನೇನು ಸುಧಾರಣೆ ತರ್ತಾರೆ. ಅಮೆರಿಕ ಪಾಲಿಗೆ ಖಂಡಿತ ಒಳ್ಳೇದು, ಸಾಕಷ್ಟು ದುಡ್ಡನ್ನು ಉಳಿಸ್ತಾ ಇದ್ದಾರೆ ಎಫಿಷಿಯನ್ಸಿ ತರೋದ್ರ ಮೂಲಕ. ಇಲ್ಲೂ ಆದರೆ ಎಷ್ಟೊಂದೆಲ್ಲ ಇಂಪ್ರೂವ್ಮೆಂಟ್ ಆಗಿಬಿಡ್ತೀವಿ, ನೋಡೋಣ ಅದೆಲ್ಲ ಯಾವ ಕಾಲಕ್ಕೆ ಆಗುತ್ತೆ ಅಂತ. ಸೊ ಇವತ್ತಿನ ಟಾಪ್ ಲೂಸ್ ಅಂತ ನೋಡೋದಾದರೆ ವಿಪ್ರೋ ಅಂತ ಕಾಣಿಸುತ್ತೆ. 3.69% ಕರೆಕ್ಷನ್ ಬಂದಿದೆ. ಟಾಪ್ ಗೇನರು ಮಹೀಂದ್ರಾ ಆ್ಯಂಡ್ ಮಹೀಂದ್ರಾನ ಅಂತ 1.49%. ಯಾವುದೋ ಅನಲಿಸ್ಟು ಮಹೀಂದ್ರಾ ಆ್ಯಂಡ್ ಮಹೀಂದ್ರಾಗೆ ಇನ್ನೂ 50% ಏನೋ ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ ಅಂತ ಯಾರೋ ಅನಲಿಸ್ಟ್ ಹೇಳಿರೋದು, ನಾನು ಹೇಳಿರೋದಲ್ಲ ಅಂತ ಸುದ್ದಿ ಬಂದಿತ್ತು. ಅದೆಲ್ಲದ್ರ ಮಧ್ಯೆ ಇವತ್ತು M&M ಟಾಪ್ ಗೇನರ್ ಆಗಿದೆ. ಸುಮಾರು 30,000 ಗಾಡಿ ಏನೋ ಆಲ್ರೆಡಿ ಬುಕ್ಕಿಂಗ್ ಆಗೋಗಿದೆಯಂತೆ. ಮಹೀಂದ್ರಾ 9E ಮತ್ತು 6 ಸಾಕತ್ತಾಗಿದೆ ಬಿಡಿ. ಇಂಡಿಯಾ ಗಾಡಿ ಅಂತ ಹೇಳೋ ಥರನೇ ಇಲ್ಲ, ಶೋರೂಮ್ ಹತ್ತಿರದಲ್ಲೇ ಇದೆ, ನೋಡ್ತಾ ಇರ್ತೀನಿ. ಅನ್ಬಿಲೀವಬಲ್ ಮೇಕಿಂಗು. 500-600 ಕಿಲೋಮೀಟರ್ ರೇಂಜ್ ಕೂಡ ಹೇಳಿದ್ದಾರೆ, ನೋಡೋಣ ಅದೆಲ್ಲ ಆಗುತ್ತಾ ಅಂತ. ಸೊ ಇದು ವಾರನ್ ಬಫೆ ಅವರಿಂದ ಬಂದಿದ್ದಂಥ ಒಂದು ಸುದ್ದಿ. ಅದ್ರ ಜೊತೆಗೆ SGBನಲ್ಲಿ ಯಾರ್ಯಾರು ಇನ್ವೆಸ್ಟ್ ಮಾಡಿದ್ರಿ ಹಿಂದೆ, ಅದನ್ನ ಅರ್ಲಿ ರಿಡಂಪ್ಷನ್ ಅಂತ ಒಂದು RBI ಇಂದ ಒಂದಿಷ್ಟು ವಿಂಡೋನ ಓಪನ್ ಮಾಡ್ತಾರೆ. ಸುಮಾರು 2017, 2018, 2016 ಈ ಸೀರೀಸಲ್ಲಿ ಇನ್ನೇನು ಮೆಚುರಿಟಿ ಆಗಿಲ್ಲ. ಅಂದರೆ ಇನ್ನು 8 ವರ್ಷ, 2017 ಆ್ಯಂಡ್ ಎಬೋ ಅಂತ ಕಾಣುತ್ತೆ, 8 ವರ್ಷ ಅಂತ ನೋಡೋದಾದ್ರೆ 2025ಗೆ. ಸೊ 2017, 18 ಇಲ್ಲೆಲ್ಲ ಪರ್ಚೇಸ್ ಮಾಡಿದವರಿಗೆ ಅರ್ಲಿ ರಿಡಂಪ್ಷನ್ ಪೀರಿಯಡ್ ಅಂತ ಒಂದು ಓಪನ್ ಮಾಡಿದ್ದಾರೆ. ಅದರಲ್ಲಿ ಏನಾದ್ರು ನೀವು ಭಾಗವಹಿಸಿದ್ರಿ ಅಂತಂದರೆ ನೀವು ಅರ್ಲಿಯಾಗಿ ರಿಡಂಪ್ಷನ್ ಮಾಡ್ಬೋದು. ಆಫ್ಟರ್ 5 years ನೀವು ಯಾವಾಗ ಬೇಕಾದ್ರೂ ರಿಡಂಪ್ಷನ್ ಮಾಡ್ಬೋದು SGBನಲ್ಲಿ. ಬಟ್ ಆ್ಯಕ್ಚುಲಿ 8 years ಅಂತ, ಬಟ್ ಲಾಕ್ ಇನ್ ಇರೋದಿಲ್ಲ. ಸೊ ಚಿನ್ನ ಖರೀದಿಸುವ ಮುನ್ನ ನಿಮಗೆ ಈ ವಿಚಾರ ತಿಳಿದಿರಲಿ ಅಂತ ಒಂದು ವಿಡಿಯೋ ಮಾಡಿದೆ. ಯಾರಾದರೂ ಒಬ್ಬರು SGB ಏನಿರುತ್ತೆ, ಏನು ಕತೆ, ಅಥವಾ ಬೇರೆ ಬೇರೆ ಯಾವ ರೀತಿ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದು ಅಂತೆಲ್ಲ ಕೇಳಿದ್ರಿ. ಅದೆಲ್ಲದಕ್ಕೂ ಉತ್ತರ ಚಿನ್ನ ಖರೀದಿಸುವ ಮುನ್ನ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋದ ಎಂಟಿ ಕೊಟ್ಟಿರ್ತೀನಿ, ಅದು ನೋಡಿದ್ರೆ ನಿಮ್ಗೆ ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ MTF ಅಲ್ಲಿ ಒಂದು ಬದಲಾವಣೆಯನ್ನು ತಂದಿದ್ದಾರೆ. ಏನು MTF ಅಂದರೆ ಮಾರ್ಜಿನ್ ಟ್ರೇಡೆಡ್ ಫೆಸಿಲಿಟಿ. ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ. ಏನಿತ್ತು, ನೀವು ಪ್ಲೆಡ್ಜ್ ಮಾಡೋಕ್ಕೆ ಆಟೋ ಪ್ಲೆಡ್ಜ್ ಅಂತ ಇರಲಿಲ್ಲ. ಅಂದರೆ ಇವತ್ತು ಯಾವುದೋ MTF ಅಲ್ಲಿ ಒಂದು 10 ಕ್ವಾಂಟಿಟಿನೋ 50 ಕ್ವಾಂಟಿಟಿನೋ 500 ಕ್ವಾಂಟಿಟಿನೋ ನೀವು ತೊಗೊಂಡಿದ್ದೀರಾ ಅಂತಂದರೆ ಸಂಜೆ ನಿಮಗೆ 3:30-4 ಗಂಟೆ ಅಷ್ಟೊತ್ತಿಗೆ ನಿಮಗೆ 4 ಗಂಟೆಯಿಂದ ಕಾಲ್ಸ್ ಬರೋಕ್ಕೆ ಶುರುವಾಗುತ್ತೆ ಝೆರೋದಿಂದ. ಏನಂತ ಆಟೋಮೆಟೆಡ್ ಕಾಲ್ ಅದು. ನೀವು CDSL ಅವ್ರದ್ದು CDSL ಜೊತೆ ಟೈಅಪ್ ಆಗಿದ್ರೆ, ಅದೇ ಬೇರೆ ಯಾವ್ದಾದ್ರು ಬ್ರೋಕರ್ NSDL ಆಗಿದ್ರೆ ಅಲ್ಲಿ ಹೋಗಿ ನೀವೇನು ಮಾಡಬೇಕು, ಪ್ಲೆಡ್ಜನ್ನ ಮಾಡಬೇಕು ಮ್ಯಾನ್ಯಲ್ಗೆ. ಬೇರೆ ಸ್ಟಾಕ್ಗಳನ್ನು ಯಾವ ರೀತಿ ಪ್ಲೆಡ್ಜ್ ಮಾಡಿದ್ರೆ ನೀವು ಕೊಡ್ತಿರಲ್ಲ, ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ ನಾನು. ಸೊ ಅದೇ ರೀತಿಯಾಗಿ MTFನ ನೀವು ಆಟೋಮೆಟಿಕ್ಕಾಗಿ ಪ್ಲೆಡ್ಜ್ ಆಗ್ತಾ ಇರಲಿಲ್ಲ. ಆಟೋಮೆಟಿಕ್ಕಾಗಿ ಪ್ಲೆಡ್ಜ್ ಮಾಡಲೇಬೇಕು MTFನ, ಬೇರೆ ದಾರಿ ಇಲ್ಲ. ಆದರೆ ಅದು ಮ್ಯಾನ್ಯುಯಲ್ ಆಗಿ ನೀವು ಮಾಡಬೇಕಾಗಿತ್ತು. ಅಂದರೆ ನೀವು ಮಾಡಲಿಲ್ಲ ಅಂತಂದರೆ 7 ಗಂಟೆ ಅಷ್ಟೊತ್ತಿಗೆ ಅಷ್ಟು ಆಗಿಲ್ಲ ಅಂತಂದರೆ ಅದು ಮಾರನೇ ದಿನ ಡೆಲಿವರಿ ತೊಗೋಬೇಕು, ಆ ಥರ ಎಲ್ಲ ರೂಲ್ಸ್ ಇತ್ತು. ಅದು ಸ್ವಲ್ಪ ಟೈಮ್ ಬೌಂಡ್ ನೋಡಿ. ಇವತ್ತು ತೊಗೊಂಡಿದ್ದಾರೆ ಅಂದರೆ ಇವತ್ತು ಮುಗಿಯೋದ್ರೊಳಗಡೆ ನೀವು ಅದು ಹೋಗಿ ಮಾಡಿಬಿಡ್ಬೇಕಲ್ಲಿ. MTFನ ಪ್ಲೆಡ್ಜ್ ಮಾಡಿಬಿಡಬೇಕಿತ್ತು. ಒಂದು OTP ಅಂತೆಲ್ಲ ಬರ್ತಿತ್ತು. ಅದನ್ನ ಇನ್ನು ಮುಂದೆ ಏನು ಮಾಡಿದೆ ಸೆಬಿ, ಆಟೋಮೆಟಿಕ್ಕಾಗಿ ಪ್ಲೆಡ್ಜ್ ಆಗೋಗುತ್ತೆ. ನೀವು ಆ ಒಂದು ಸ್ಟೆಪ್ ಏನಿತ್ತು ಅಲ್ಲಿ ಹೋಗಿ CDSL ಲಿಂಕಿಗೆ ಹೋಗಿ, ಹೌದು ಇಷ್ಟು ಕ್ವಾಂಟಿಟಿ MTF ಅಲ್ಲಿ ತಗೊಂಡಿದ್ದೀನಿ ನಾನು, ಅದಕ್ಕೊಂದು OTP ಕೊಟ್ಟು ಆ ಒಂದು ಅಥೆಂಟಿಕೇಶನ್ ಮಾಡೋ ಪ್ರೊಸೆಸ್ನ ತೆಗೆದಾಕಿದ್ದಾರೆ. MTF ಅಲ್ಲಿ ನೀವು ಯಾವುದೇ ಬ್ರೋಕರಲ್ಲಿ ತೊಗೊಂಡ್ರೆ ತಕ್ಷಣ ಅದು ಆಟೋಮೆಟಿಕ್ಕಾಗಿ ಪ್ಲೆಡ್ಜ್ ಆಗೋಗ್ಬಿಡುತ್ತಂತೆ. ಸ್ವಾಗತ ಬೆಳವಣಿಗೆ, ಒಂದು ಸ್ಟೆಪ್ ಕಮ್ಮಿ ಆಯಿತು ಅಷ್ಟೇ ಎಂಡ್ ಯೂಸರ್ಸಿಗೆ. ಸೊ ಅದು ಒಂದು ನ್ಯೂಸ್ ಬಂದಿತ್ತು. ಎಲ್ಲದರ ಮಧ್ಯೆ ಇವತ್ತಿನ ಟಾಪ್ ಲೂಸರ್ ನೋಡಿದ್ದೀವಿ. ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ, ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಓಪನಿಂಗಲ್ಲಿ ತುಂಬ ರೆಡ್ ಇತ್ತು. ಬಟ್ ಕೊನೆಗೆ ಸ್ವಲ್ಪ ಪಾಸಿಟಿವ್ ಬಂದಿದೆ ಅಂತ ಹೇಳ್ಬೋದು. TVS ಮೋಟರ್ಸಲ್ಲಿ, ವರುಣ್ ಬೆವರೇಜಸಲ್ಲಿ, ಯುನೈಟೆಡ್ ಸ್ಪಿರಿಟ್ಸು, ಆ್ಯಬ್ ಇಂಡಿಯಾ, ಇದರಲ್ಲೆಲ್ಲ ಸ್ವಲ್ಪ ಪಾಸಿಟಿವಿಟಿ ಬಂದಿದೆ. ಬಟ್ ಓಪನಿಂಗಲ್ಲಿ ಇನ್ನೂ ಕೂಡ ನೆಗೆಟಿವ್ ಆಗಿತ್ತು. ಆದರೆ ನೋಡಿ IT ಸೆಕ್ಟರ್, ಇದರಲ್ಲೂ ಕೂಡ LTIM, ನೌಕರಿ ಅದೆಲ್ಲ ಸೆಲ್ಲಿಂಗ್ ಬಂದಿದೆ. ರಿಯಲ್ ಎಸ್ಟೇಟ್ ಸೆಕ್ಟರಲ್ಲಿ ಸೆಲ್ಲಿಂಗ್ ಬಂದಿದೆ. ಸೊ ನೋಡ್ದವಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ನಿಫ್ಟಿ ಏನು ಕತೆ ಹಾಗಾದರೆ ಅಂತಂದರೆ ನೋಡಿ, ಒಂದು ಕಷ್ಟಪಟ್ಟು ಮಾಡ್ಕೊಂಡು ಬಂದಿದ್ದಂಥ ಬಸ್ ಸ್ಟ್ಯಾಂಡ್ನ, ಒಂದು ವಾರದಿಂದ ತಡ್ಕೊಂಡಿದ್ದಂಥ ಬಸ್ ಸ್ಟ್ಯಾಂಡ್
ಬ್ಯಾಂಡ್ನ ಮುರಿದು ಬಿದ್ದಿದೆ. ಇದು ವೀಕ್ ಸೈನ್ ಅಲ್ವಾ? ಖಂಡಿತವಾಗ್ಲೂ ವೀಕ್ ಸೈನ್. ನೋಡಿ, ಇಷ್ಟು ದೊಡ್ಡ ಒಂದು ರೇಂಜ್ ಏನಿತ್ತು ಆ ರೇಂಜನ್ನು ಮುರಿದು ಬಿದ್ದಿದೆ. ಈಗ ಒಂದು ವಾರ ನಿಂತಿದೆ. ಸೊ ಥಿಯರಿ ಪ್ರಕಾರ ಏನು, ಇಷ್ಟು ದೊಡ್ಡ ರೇಂಜ್ ಇಲ್ಲೂ ಕೂಡ ಆಗುವಂಥ ಸಾಧ್ಯತೆ ಇದೆ. ಆದರೆ ಮಿನಿಮಮ್ ಟಾರ್ಗೆಟ್ ನಮಗೆ 22,400 ಅನ್ನೋದು ಕಾಣಿಸ್ತಾ ಇದೆ. ಸೊ ಹಾಗಾಗಿ ಮಾರ್ಕೆಟ್ ವೀಕ್ ಇದೆ. ಇವತ್ತು ಒಂದು ಸಣ್ಣ ಅಟೆಂಪ್ಟ್ ಕೂಡ ಮಾಡಿಲ್ಲ ಓಪನಿಂಗ್ ಆದಾಗಿಂದ. ಗ್ಯಾಪ್ ಡೌನ್ ಓಪನಿಂಗ್ ಆಗುತ್ತೆ, ತುಂಬ ದೊಡ್ಡ ಗ್ಯಾಪ್ ಡೌನ್ ಓಪನಿಂಗ್ ಆದರೆ ಇಮಿಡಿಯೇಟ್ ಆಗಿ ಬೈ ಮಾಡೋ ಥರ ಸಿಚುವೇಶನ್ ಇಲ್ಲ. ಆದರೆ ಖಂಡಿತ ಏನು ಮಾಡ್ಬೋದು, ಈ ಲೆವೆಲಿಂದ ಮೇಲ್ಗಡೆ ಏನಿರುತ್ತೋ ಅದು ಸಿನ ಸೆಲ್ ಮಾಡ್ಬೋದು. ನಿಮಗೆ ಡಿಕೆ ಸಿಗ್ತಾ ಹೋಗುತ್ತೆ. ಕೊನೆ ತನಕ ಇಲ್ಲಿ ಉಳ್ಕೊಂಡ್ರು ನಿಮಗೆ ಇಲ್ಲಿ ಪ್ರಾಫಿಟಲ್ಲೇ ಎಂಡ್ ಆಗಿರ್ತೀರಾ. ಸೊ ಅದು ಒಂದು ಸ್ವಾಗತಾರ್ಹ ಬೆಳವಣಿಗೆ. ಈ ಥರ ಆಗಿದ್ದು ಅಂದರೆ ಯಾರಿಗಾದರೂ ಆಪ್ಷನ್ ಸೆಲ್ಲಿಂಗ್ ಮಾಡಬೇಕು ಅಂತಿದ್ರೆ ಇವತ್ತು ಕೂಡ ಆಪರ್ಚುನಿಟಿ ಇತ್ತು. ಆಪ್ಷನ್ ಬಯರ್ಸಿಗೆ ಗ್ಯಾಪ್ ಡೌನ್ನಲ್ಲೇ ಟ್ರೇಡ್ ಮುಗಿದೋಗಿದೆ. ಬಟ್ ಹಿಂಗೆ ಇರೋದಿಲ್ಲ, ಇನ್ನೂ ಕೆಳಗಡೆ ಹೋಗುತ್ತೆ. ನೋಡಿ, ಇಲ್ಲಿ ಒಂದು ಅಟೆಂಪ್ಟ್ ಆಗಿತ್ತು. ಅಪ್ಪಿ ನಾಳೆ ಏನಾದ್ರು ಗ್ಯಾಪ್ ಅಪ್ ಓಪನಿಂಗ್ ಮತ್ತೊಂದಾದ್ರೂ ಕೂಡ ನಾವು ಸೆಲ್ ಆನ್ ರೈಸ್ ಕಡೆನೇ ನೋಡ್ತಾ ಇರಬೇಕು. ಈಗ 22,750 ಈ ಆಸುಪಾಸಿನ ಝೋನ್ ಏನಿದೆ ಇದು ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸ್. 22,800 ಅನ್ಕೋಬೋದು ನೀವು. ಇವಾಗ 22,800 ಮಲ್ಟಿಪಲ್ ಟೈಮ್ಸು ಕಷ್ಟಪಟ್ಟು ಹೋಲ್ಡ್ ಮಾಡಿದ್ದಂತಹ ಸಪೋರ್ಟ್ ಝೋನ್ ಮುರಿದಿದೆ ಅಂದರೆ ಈಗ ಮೇಲ್ಗಡೆ ಹೋದರೆ ಅದೇ ನಮಗೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಕೂಡ ಆಗ್ತಾ ಹೋಗುತ್ತೆ. ಸೊ ಡೈಲಿ ಕ್ಯಾಂಡಲಲ್ಲಿ ನೋಡ್ಕೊಂಡು ಬಂದ್ಬೋಣ ಎಲ್ಲೆಲ್ಲಿದೆ ಮೂವಿಂಗ್ ಆವರೇಜ್ಗಳು ಏನು ಕತೆ ಅಂತ. ನೋಡಿ, ಡೈಲಿ ಕ್ಯಾಂಡಲ್ ನೋಡೋದಾದ್ರೆ ಇವಾಗ ನಾವು 200 ಡೇ ಮೂವಿಂಗ್ ಆವರೇಜ್ಗಿಂತ ಕೆಳಗಡೆ ಬಂದು ಸುಮಾರು ದಿನ ಆಗೋಯ್ತಲ್ವಾ. ಅಂದರೆ 200 ದಿನದ್ದು ಏನು ಒಂದು ಆವರೇಜ್ ಝೋನ್ ಇತ್ತು ನಿಫ್ಟಿದು 23,500, ಅದಕ್ಕಿಂತ ಆಲ್ಮೋಸ್ಟ್ 1,000 ಪಾಯಿಂಟ್ಸ್ ನಾವು ಕೆಳಗಡೆ ಬಂದುಬಿಟ್ಟಿದ್ದೀವಿ. ಇದು 200 ಡೇ ಇಂದ ಒಂದು ಬಂದಿರುವಂಥ ಒಂದು ಆವರೇಜನ್ನು ತೋರಿಸ್ತಾ ಇರುತ್ತೆ. ಇದ್ರ ಬಗ್ಗೆ ಮೂವಿಂಗ್ ಆವರೇಜ್ ಬಗ್ಗೆನೂ ಡೆಡಿಕೇಟೆಡ್ ವಿಡಿಯೋ ಚಾನಲ್ ಇದೆ, ನೀವು ನೋಡಬೇಕು. ಅದೇ ರೀತಿಯಾಗಿ ವೀಕ್ಲಿ ಕ್ಯಾಂಡಲ್ ಹಾಕೊಂಡು ನೋಡಿಕೊಂಡ್ರೆ ಇದೇನು ತೋರಿಸುತ್ತೆ, ವೀಕಿಂದು ಅಂದರೆ ಇಲ್ಲಿ ನಾನು ಬ್ಲೂ ಲೈನ್ ಹಾಕೊಂಡಿರೋದು 50 ವೀಕಿನ ಆವರೇಜು, ರೆಡ್ ಹಾಕೊಂಡಿರೋದು 200 ವೀಕ್ಗಳ ಆವರೇಜು. ಸೊ 50 ವೀಕ್ಲಿ ಆವರೇಜಿಂದು. ಯಾಕೆಂದರೆ ಡೈಲಿ ಕ್ಯಾಂಡಲಲ್ಲಿ 50 ಡೇ ಮೂವಿಂಗ್ ಆವರೇಜು, ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜು, 200 ಡೇ ಮೂವಿಂಗ್ ಆವರೇಜು ಎಲ್ಲದೂ ಹೊರಟೋಯ್ತು ಅಂತಂದರೆ ನಾವು ನೆಕ್ಸ್ಟ್ ನೋಡಬೇಕಾಗಿರುವಂಥದ್ದು ಯಾವುದು, ಒಂದು ನಿಮಿಷ ನೋಡ್ಬಿಡ್ತೀನಿ, ಕನ್ಫರ್ಮ್ ಮಾಡ್ಬಿಡ್ತೀನಿ ನಾನು 15 ಹಾಕೊಂಡಿದ್ದೀನಿ ಏನು ಹಾಕೊಂಡಿದ್ದೀನಿ ಅಂತ. ಒಂದು ನಿಮಿಷ, ಯಾಕೆಂದರೆ ಸುಮಾರು ದಿನ ಆಯಿತು ನಾನು ಸೆಟ್ಟಿಂಗ್ಸಲ್ಲಿ ಇಟ್ಟು. ನೋಡಿ, ಸುಮಾರು ಇಂಡಿಕೇಟರ್ಗಳಿರುತ್ತೆ. ಆದರೆ 100 ಡೇ ಮತ್ತು 200 ಇಟ್ಕೊಂಡಿದ್ದೀನಿ ನಾನು, 50 ಅಲ್ಲ ಅದು. ಸೊ 50, 25 ನೀವು 3, 11 ಏನೇನೋ ಇಟ್ಕೊತಾರೆ. ಬಟ್ 100, 200 ನೀವು ಇಟ್ಕೊಂಡ್ರೆ ಬೇಕಾದಷ್ಟು. ಸೊ ಮೂವಿಂಗ್ ಆವರೇಜ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಮಾತಾಡಿದ್ವಿ ಕೂಡ. ಸೊ ಡೈಲಿ ಕ್ಯಾಂಡಲ್ ಅದೆರಡು ಟಿಕ್ ಆಗಿರೋದ್ರಿಂದ ನಮಗೆ ನೆಕ್ಸ್ಟ್ ಇವಾಗ ಸಪೋರ್ಟ್ ಎಲ್ಲಿದೆ ಅಂತ ನಾವು ನೋಡಬೇಕು ಅಂದರೆ ಸಿಂಪಲ್ ಮೂವಿಂಗ್ ಆವರೇಜಲ್ಲಿ ನೀವು ನೋಡ್ತಾ ಬರೋದಾದರೆ ಅದನ್ನು ನಾವು ವೀಕ್ಲಿಗೆ ಶಿಫ್ಟ್ ಆಗ್ಬೋದು. ವೀಕ್ಲಿನಲ್ಲಿ 100 ಡೇ ಮೂವಿಂಗ್ ಆವರೇಜ್ ಝೋನು 22,000 ಅಂತ ತೋರಿಸ್ತಾ ಇದೆ. ಅಂದರೆ ಈಗಿರೋದಕ್ಕಿಂತ ಇನ್ನೂ 500 ಪಾಯಿಂಟ್ ಕಮ್ಮಿ. ಆದರೆ ಇದೇನು ಈ ಝೋನು, ಇದು ಒಂದು ಇಂಪಾರ್ಟೆಂಟ್ ಆದಂಥ ಬಸ್ ಸ್ಟ್ಯಾಂಡ್ ಝೋನ್. ಇಲ್ಲಿ ಕರೆಕ್ಟಾ, ಇಲ್ಲಿ 22,800 ಇಂಪಾರ್ಟೆಂಟ್ ಒಂದು ಮಾತಾಡಿದ್ವಿ. ಆದರೆ ಅದಕ್ಕಿಂತ ಕೆಳಗಡೆ ಬಂದರೆ 22,500 ಕೂಡ ಇಂಪಾರ್ಟೆಂಟ್ ಇದೆ ಅಂತ ಹಿಂದೆ ಮಾತಾಡಿದ್ವಿ. ಯಾಕೆಂದರೆ 1-2 ವಾರ ಅಲ್ಲ, ಇದು ಒಂದೊಂದು ಕ್ಯಾಂಡಲ್ಗಳು ತೋರಿಸ್ತಾ ಇರೋದು ಒಂದೊಂದು ವಾರಗಳನ್ನು, ಇದನ್ನ 1-2 ದಿನದ್ದಲ್ಲ. ಸೊ ಸುಮಾರು ವಾರಗಳ ಕಾಲ ಅಂದರೆ ಹೆಚ್ಚು ಕಮ್ಮಿ ಸುಮಾರು ತಿಂಗಳುಗಳ ಕಾಲ ಹೋದ ವರ್ಷ 1-2-3 ತಿಂಗಳು ಇದೇ ಝೋನಲ್ಲಿ ಇಂತಿದ್ದಂಥ ಝೋನ್ ಇದು. ಅಂದರೆ 22,500ದಿಂದ 22,000. ಹಾಗಾಗಿ ಈ ಝೋನ್ ಬಂದಾಗ ಈಗ ಅಷ್ಟು ಸುಲಭವಾಗಿ ಬಿಟ್ಕೊಡಕ್ಕೆ ಹೋಗೋದಿಲ್ಲ. ಮೇಲ್ಗಡೆ ಅಟೆಂಪ್ಟ್ ಆದ್ರೂ ಕೂಡ ಈಗ 22,800 ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಬಂದು ತಿರ್ಗಾ ಮಾರ್ಕೆಟು 1-2 ವಾರ ಹಾಲ್ಟ್ ಆದ್ರೂ ಆಶ್ಚರ್ಯ ಇಲ್ಲ. ಹಾಗಾಗಿ 22,000, 22,500 ಝೋನು ಇದೆಲ್ಲ ಬಂದರೆ ಏನು, ಇನ್ವೆಸ್ಟ್ಮೆಂಟಿಗೆ ಒಂದು ಸೂಕ್ತವಾದ ಕಾಲ. ಯಾರಾದರೂ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ನೋಡ್ತಾ ಇದ್ದೀರಾ ಅಂತಂದರೆ ಇಂಪಾರ್ಟೆಂಟ್ ಆದಂಥ ಲೆವೆಲ್ಸ್ ಇದು. ಯಾಕೆ ಅಂದರೆ ಈ ಥರ ಆಗುತ್ತೆ ಅಂದರೆ ನೀವು ಡೈಲಿ ಕ್ಯಾಂಡ್ಲು ಅಥವಾ ಮಂತ್ಲಿ ಕ್ಯಾಂಡಲಲ್ಲಿ ಹೋಗಿ ನೋಡ್ಕೊಂಬಂದಾಗ ಯಾವುದು ಸಪೋರ್ಟು ಸುಮಾರು ಮಂತು ಅಲ್ಲಿ ನಿಂತಿರುವಂಥ ಒಂದು ಝೋನ್ ಬರ್ತಿದೆ ಅಂದರೆ ಖಂಡಿತವಾಗ್ಲೂ ವ್ಯಾಲ್ಯೂ ಇನ್ವೆಸ್ಟ್ಮೆಂಟಿಗೆ ಅದನ್ನ ನೀವು ಗಮನಿಸ್ತಾ ಹೋಗಬೇಕು. ಇಲ್ಲ ಅಂತಂದರೆ ಆಪರ್ಚುನಿಟಿ ಮಿಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಅರ್ಥ ಏನು ಅಂತಂದರೆ ನೋಡಿ, ಇಲ್ಲಿ ಒಂದ್ಸಲ ಜೋರಾಗಿ ಬ್ರೇಕ್ಔಟ್ ಆಗಿತ್ತು, ಇಲ್ಲಿ ವಾಪಸ್ ಬಂತು, ಮೇಲ್ಗಡೆ ಹೋಯಿತು, ಇಲ್ಲ ಆಯಿತು, ಮೇಲ್ಗಡೆ ಹೋಯಿತು. ಅಂದರೆ ಆ ಝೋನ್ ಬಂದಾಗ ಅಲ್ಲಿ ಸಪೋರ್ಟ್ ತೊಗೊಂಡು ಸುಮಾರು ಜನ ನಿಂತಿದ್ದ ಜಾಗ ಅಂದರೆ ಅಲ್ಲಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗುತ್ತೆ. ಆಮೇಲೆ ಅದು ಸಿಗೋಕ್ಕೆ ನಾವು ತುಂಬ ಕಾಯಬೇಕು. ಅದೇ ರೀತಿ ಆಯಿತು ನೋಡಿ, ಇಲ್ಲಿ ಈ ಝೋನು ಆ ಝೋನಿಂದ ಬಿಟ್ಟು ಮೇಲ್ಗಡೆ ಹೋಗಿದೆ. ಈಗ ಇಲ್ಲಿ ಝೋನಲ್ಲಿ ನಿಂತಿತ್ತು, ಅಲ್ಲಿ ಬಂದಾಗ ಸೊ ಇದೆಲ್ಲ ಒಂದು ಘಟ್ಟಗಳು ಅಂತ ನೋಡ್ತಾ ಹೋಗ್ಬೋದು ನೀವು ಗೇಮಲ್ಲಿ. ಸೊ ಹಾಗಾಗಿ ಅಂಥ ಲೆವೆಲ್ ಬಂದಾಗ ಖಂಡಿತವಾಗ್ಲೂ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಲಾಂಗ್ ಟರ್ಮಲ್ಲಿ 11,000ದಲ್ಲಿ ಆಫ್ಕೋರ್ಸ್ ಕೋವಿಡಿಂದ ಮುಂಚೆ ಆಗಿದ್ದಂಥದ್ದು ಅದು 11,000ಕ್ಕೆ ಬರುತ್ತೆ ಅಂತ ಹೇಳೋರು ಹಂಗೆ ಇರಲಿ, ಪರವಾಗಿಲ್ಲ. ಬಟ್ ಮಧ್ಯದಲ್ಲಿ ವ್ಯಾಲ್ಯೂ ಲೆವೆಲ್ ಅಂತ ಯಾರು ಬರ್ತಿದೆ, ಯಾರಿಗೆ ಗೊತ್ತಾಗ್ತಾ ಅನ್ನಿಸ್ತಾ ಇದೆ ಅಂಥವ್ರು ಖಂಡಿತವಾಗ್ಲೂ ನೀವು ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಬಟ್ ಯಾವುದರಲ್ಲಿ ಇನ್ವೆಸ್ಟ್ ಮಾಡೋದಾದರೂ ಫಂಡಮೆಂಟಲಿ ಸ್ಟಾಕ್ ಬಗ್ಗೆ ತಿಳ್ಕೊಂಡು ಅದು ಓವರ್ ವ್ಯಾಲ್ಯೂಡ್ ಆಗಿದ್ವಾ ಇಲ್ವಾ ಅಂತ ನೋಡಿಕೊಂಡು ಹಂತವಾಗಿ ಇನ್ವೆಸ್ಟ್ ಮಾಡಿ. ಅಷ್ಟು ದುಡ್ಡನ್ನು ಒಂದೇ ಸಲ ಇನ್ವೆಸ್ಟ್ ಮಾಡೋವಂಥದ್ದು ಬೇಕಾಗಿಲ್ಲ. ಯಾರೋ ಒಬ್ಬರು ಹೇಳ್ತಾರೆ, ಎಲ್ಲೋ ನ್ಯೂಸಲ್ಲಿ ಬಂದಿತ್ತು, ಫ್ರೆಂಡ್ ಆಗ್ದ ನಾನು ಹಾಕ್ತೀನಿ, ಇವೆಲ್ಲ ಬೇಡ. ಇನ್ಕ್ಲೂಡಿಂಗ್ ಯೂಟ್ಯೂಬರ್ಸ್ ಯಾರು ಹೇಳಿದ್ರು ಕೂಡ ಬರೀ ಆ ಒಂದು ಸೋಲ್ ಪ್ಯಾರಾಮೀಟರ್ ಇಟ್ಕೊಂಡು ನೋಡೋಕೆ ಹೋಗಬೇಡಿ. ಡಿಸ್ಕ್ಲೇಮರ್, ನಾನು ಕೂಡ ಒಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ಮಾಡುವಂಥದ್ದು ವೆರಿ 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 ಇಂಪಾರ್ಟೆಂಟ್. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನೂ ಕೂಡ ಇವತ್ತು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು. ಆದರೆ ಅಟೆಂಪ್ಟ್ ಅಂತೂ ಮಾಡ್ತು ಅಟ್ಲೀಸ್ಟ್ ಮೇಲ್ಗಡೆ ತನಕ. ಅಂದರೆ ನೋಡಿ, ರಿಕವರಿ ವಿ ಶೇಪ್ ರಿಕವರಿ ಅಲ್ಲ ಅಂದ್ರೂ ನಿಧಾನಕ್ಕಂತೂ ಆ ಝೋನ್ ಹತ್ರಕ್ಕೆ ಬರ್ತೀನಿ ಅನ್ನೋ ಥರ ತೋರಿಸಿದೆ. ಈಗಲೂ ಕೂಡ ಬ್ಯಾಂಕ್ ನಿಫ್ಟಿ ಅದನ್ನೇ ಹೇಳ್ತಾ ಇದೆ, ನಾನು ಸ್ಟ್ರಾಂಗ್ ಇದ್ದೀನಿ ಇರೋದ್ರಲ್ಲಿ ಅಂತ. ಸೊ ಬ್ಯಾಂಕ್ ನಿಫ್ಟಿ ಯಾವತ್ತು ವೀಕ್ ಆಗೋಗುತ್ತೋ ಅವಾಗ ನಿಫ್ಟಿ ಖಂಡಿತವಾಗ್ಲೂ ವೀಕ್ ಆಗ್ತಾ ಹೋಗುತ್ತೆ. ಬಟ್ ಬ್ಯಾಂಕ್ ನಿಫ್ಟಿ ಇದುವರೆಗೂ ಫೇಲ್ ಆಗಿಲ್ಲ ಅಂತ ದೊಡ್ಡ ಮಟ್ಟಿಗೆ. ಯಾಕೆಂದರೆ ನಾವು ಲಾಸ್ಟ್ ವೀಕಲ್ಲೂ ಮಾತಾಡಿದ್ವಿ, ಆಲ್ ಟೈಮ್ ಹೈಯಿಂದ ಒಂದು 10% ಅಷ್ಟೇ ಫಾಲ್ ಆಗಿದೆ. ಇವತ್ತು ನೋಡಿ 48,300 ಮೊನ್ನೆ ಹಾಕೊಂಡಿದ್ದು ಟ್ರೆಂಡ್ ಲೈನು, ಅದು ನೆಕ್ಸ್ಟ್ ಟ್ರೆಂಡ್ ಲೈನ್ ಇದ್ದಿದ್ದು ನಮ್ಮದು 48,291.
291ಕ್ಕೆ ಬಂತು, ಟನ್ ಅಂತ ಮೇಲ್ಗಡೆ ಹೋಯಿತು. ಯಾಕೆ ಈ ರೀತಿ ಆಗಿದೆ ಅಂತಂದರೆ ನೋಡಿ, ಹಿಸ್ಟಾರಿಕಲಿ ಇದೇನು ಸುಮ್ಮನೆ ನಾವು ಹಾಕೊಂಡು ಮಾತ್ರಕ್ಕೆಲ್ಲ ಆಗುತ್ತೆ ಅಂತಲ್ಲ, ಅದಕ್ಕೆ ಹಿಸ್ಟಾರಿಕಲ್ ರೆಫರೆನ್ಸ್ನ ಮಾರ್ಕೆಟ್ ಬೆಲೆ ಕೊಡುತ್ತೆ ಅನ್ನೋದು. ಹಿಂದೆ ಎಲ್ಲಿ ಕಷ್ಟಪಟ್ಟಿರುತ್ತೋ, ಒಂದು ಝೋನ್ ಅಂತ ಆಗಿರುತ್ತೋ, ಒಂದು ನಿಂತಿರುತ್ತೋ, ಅದೆಲ್ಲ ಲೆವೆಲ್ ಬಂದಾಗ ಅದೇ ರೀತಿ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಅಕಸ್ಮಾತ್ ದಿನ ಬಿಟ್ಟು ಬಂತು ಹೋಯಿತು ಅಂತಂದರೆ ವೀಕ್ಲಿ ಕ್ಯಾಂಡಲಲ್ಲಿ ನೋಡಿ, ನೆಕ್ಸ್ಟ್ 100 ಡೇ ಮೂವಿಂಗ್ ಆವರೇಜ್ ಅಂದರೆ 47,300, ಅಲ್ಲಿ ನಾವು ಹಿಂದೆ ಹಾಕೊಂಡಿರುವಂಥ ಯೆಲ್ಲೋ ಲೈನ್ ಕೂಡ ಇದೆ, ಅಲ್ಲಿಗೆ ಬರುವಂಥ ಸಾಧ್ಯತೆ ಇದೆ. ಸೊ ಸದ್ಯಕ್ಕೆ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಸಪೋರ್ಟ್ ಇದೆ ಅಂತ ತೋರಿಸ್ತಾ ಇದೆ. ಅದು ಕೂಡ ಇದು ಒಂದು ರಿಕವರಿಗೆ ರೆಡಿ ಆಗಿದ್ದೀನಿ ಅನ್ನೋ ಥರ ಸೆಂಟಿಮೆಂಟ್ನ ಈಗಲೂ ಕೊಟ್ಟಿಲ್ಲ. ಈಗಷ್ಟೇ ಈ ಒಂದು ದೊಡ್ಡ ಝೋನ್ ಏನಿದೆಯಲ್ಲ ಅದನ್ನು ಬಿಟ್ಟು ಕೆಳಗಡೆ ಬಂದಿರೋದು. ಅಷ್ಟು ದೊಡ್ಡ ಝೋನ್ ಆಗಬೇಕು ಅಂದರೆ ಖಂಡಿತವಾಗ್ಲೂ ಈ ಝೋನ್ ಕೂಡ ಬಂದು ಟೆಸ್ಟ್ ಆಗ್ತಾ ಹೋಗಬೇಕು. ನೋಡೋಣ 46,000 ತನಕ ಬ್ಯಾಂಕ್ ನಿಫ್ಟಿ ಬರುವಂಥ ಸಾಧ್ಯತೆ ಇದೆ ಮುಂದಿನ ದಿನಗಳಲ್ಲಿ ಏನು ಅಂತ. ಸದ್ಯಕ್ಕೆ ಕಾದು ನೋಡುವ ತಂತ್ರನೇ ಬೆಟರು. ಆದರೆ ನಿಫ್ಟಿ ಖಂಡಿತ ವೀಕ್ ಇದೆ. ಬ್ಯಾಂಕ್ ನಿಫ್ಟಿನೂ ಏನಾದರೂ ವೀಕ್ ಆಗ್ತಾ ಹೋಯಿತು, 48,000 ಬಿಟ್ಕೊಡ್ತಾ ಹೋಯಿತು ಅಂದರೆ ನಿಫ್ಟಿ ಖಂಡಿತ 22,400 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಮಿಡ್ ಕ್ಯಾಪ್ ನಿಫ್ಟಿ ಇವತ್ತೇನಾದ್ರು ಅಟೆಂಡ್ ಮಾಡ್ತಾ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಒಂದು ಡೋಜಿ ಮಾಡಿದೆ. ಫಿನ್ ನಿಫ್ಟಿ ಏನಾದರೂ ಆ ಟ್ರೆಂಡ್ ಲೈನ್ನ ಬಿಟ್ಟು ಬಂತ ಅಂತ ನೋಡ್ತಾ ಬರೋದಾದ್ರೆ ಇದೆಲ್ಲ ಯಾಕೆಂದರೆ ಮಂತ್ಲಿ ಎಕ್ಸ್ಪೈರಿ ಇರುತ್ತೆ, ಹಾಗಾಗಿ ನಾವೇನು ಮಾತಾಡ್ತಾ ಇಲ್ಲ. ನೋಡಿ, ಅದನ್ನ ಝೋನ್ನ ಬಿಟ್ಟು ಕೆಳಗಡೆ ಬಂದು ಕುಳ್ಕೊಂಡಿದೆ. ಈಗ ಇದು ಹಿಂದೆನೂ ಆಗಿರಲಿಲ್ವಾ ಅಂತಂದರೆ ಆ ಟ್ರೆಂಡ್ ಲೈನ್ ಬಿಟ್ಟು ಬಂದಿತ್ತು, ಆದರೆ ಅಲ್ಲಿ ಪಾಸ್ ಆಗಿತ್ತು, ಪಾಸ್ ಆಗಿ ವಾಪಸ್ ತಿರ್ಗಾ ಮೇಲ್ಗಡೆ ಹೋಗಿತ್ತು. ಈಗ ಪಾಸ್ ಆಗುತ್ತೆ, ಇಲ್ಲಿಂದ ದಬ ಬೀಳುತ್ತಾ ಅನ್ನೋದು ಇಂಪಾರ್ಟೆಂಟು. ಕೆಳಗಡೆ ಬಂದರೆ ಈಗ 22,400 ಅನ್ನೋದು ಇಂಪಾರ್ಟೆಂಟ್ ಸಪೋರ್ಟು. 22,400 ಏನಾದ್ರು ಬ್ರೇಕ್ ಆಯಿತು ಅಂದರೆ ಫಿನ್ ನಿಫ್ಟಿ ಒಂದು ಹೊಸ ಲೋ ಮಾಡೋಕ್ಕೆ ಹೋಗ್ತಿದೆ. ಫಿನ್ ನಿಫ್ಟಿ ಹೋಗ್ತಿದೆ ಅಂದರೆ ಅದೊಂದೇ ಹೋಗುತ್ತಾ, ಬ್ಯಾಂಕ್ ನಿಫ್ಟಿನೂ ಹೇಳ್ಕೊಂಡು ಹೋಗ್ಬೋದು. ಅವಾಗ ಏನು ಮಾಡುತ್ತೆ, ನಿಫ್ಟಿನೂ ಹೇಳ್ಕೊಂಡು ಬರ್ಬೋದು. ಯಾಕೆ ಇದು ಇಂಪಾರ್ಟೆಂಟ್ ಅಂದರೆ ನೋಡಿ, ಬ್ಯಾಂಕ್ ನಿಫ್ಟಿಗಿಂತಲೂ ಸ್ಟ್ರಾಂಗ್ ಇರುವಂಥದ್ದು ಫಿನ್ ನಿಫ್ಟಿ. ಇಲ್ಲಿ ಕಾಣಿಸ್ತಾ ಇದೆಯಾ, ಈ ಝೋನ್ನ ಬಿಟ್ಟು ಆಚೆನೇ ಬಂದಿಲ್ಲ. ಇದು ಹೋದ ವರ್ಷ ಜೂನಿಂದ ಆಗಿರುವಂಥ ಝೋನು, ಸುಮಾರು 1 ವರ್ಷ ಆಗಿರುವಂಥ ಝೋನು. ಈ ಝೋನ್ ಏನಾದ್ರು ಬ್ರೇಕ್ ಡೌನ್ ಆಯಿತು, ಅಕಸ್ಮಾತ್ 22,200 ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಆಗಿರೋದನ್ನ ಬಿಟ್ಕೊಡ್ತು ಅಂದರೆ ಒಂದು ಶಾರ್ಪ್ ಫಾಲ್ ಕಡೆಗೆ ಫಿನ್ ನಿಫ್ಟಿ ಎಡೆ ಮಾಡ್ಕೊಡ್ತಾ ಹೋಗ್ಬೋದು. ಯಾರಾದರೂ ಮಂತ್ಲಿ ಪೊಸಿಷನಲ್ಲಿ ಪ್ಲಾನ್ ಮಾಡ್ತಾ ಇದ್ರೆ ಅಂದರೆ ದಯವಿಟ್ಟು ವಾಚ್ ಔಟ್ ಆಗಿರಿ. ಆಗೇ ಬಿಡುತ್ತೆ ಅಂತ ಹೇಳ್ತಾ ಇದೀವ, ಇಲ್ಲ, ಈ ಥರ ಆದರೆ ಆ ಥರ ಆಗುವಂಥ ಸಾಧ್ಯತೆ, ಎವ್ರಿಥಿಂಗ್ ಈಸ್ ಪ್ರಾಬಬಿಲಿಟಿ. ಇಲ್ಲಿ ವಿಕ್ಸ್ ಏನಾದರೂ ಮತ್ತೆ ಕೆಳಗೆ ಬಂದಿದ್ದು ಏನಾದರೂ ಸರಿ ಹೋಯ್ತಾ ಏನು ಅಂದರೆ ನೋಡಿ, ವಿಕ್ಸು ತಿರ್ಗಾ ಮೇಲ್ಗಡೆನೆ ಹೋಗಿದೆ. ಅಂದರೆ ಮೊನ್ನೆ ಎಲ್ಲಿ ಕ್ಲೋಸಿಂಗ್ ಆಗಿತ್ತು ಆಲ್ಮೋಸ್ಟ್ ಅಲ್ಲೇ ಇದೆ, ಆದರೆ ಇವತ್ತು ಆಲ್ಮೋಸ್ಟ್ 15-16 ತನಕ ಅಟೆಂಪ್ಟ್ ಕೂಡ ಮಾಡಿತ್ತು. ವಿಕ್ಸು ಇನ್ನೂ ಕೂಡ ಕೆಳಗಡೆ ಬರೋ ಲಕ್ಷಣ ಕಾಣಿಸ್ತಾ ಇಲ್ಲ. ವಿಕ್ಸ್ ಕೆಳಗಡೆ ಬರ್ತಾ ಇಲ್ಲ ಅಂತಂದರೆ ಮಾರ್ಕೆಟು ಮೇಲ್ಗಡೆ ಹೋಗೋ ಲಕ್ಷಣನೂ ಸದ್ಯದಲ್ಲಿ ಇಲ್ಲ. ಗೋಲ್ಡು ನನ್ನ ಹಿಡಿಯೋರೇ ಯಾರೂ ಇಲ್ಲ ಅಂತ 86,000 ಆಲ್ ಟೈಮ್ ಹೈಯಲ್ಲಿ ನಿಂತ್ಕೊಂಡಿದೆ. ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡಿದೆ ಗೋಲ್ಡು. ಸೊ ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ತಾ ಇರೋಂಥದ್ದು, ಮಾರ್ಕೆಟು ಕೆಳಗಡೆ ಬರ್ದಲ್ಲೇ ಇರೋದು, ಅಂದರೆ ಇನ್ನು ಮೇಲ್ಗಡೆ ಹೋಗದಲ್ಲೇ ಇರೋಂಥದ್ದು. ಮಾರ್ಕೆಟಲ್ಲಿ ಇನ್ನೇನಾದ್ರು ದೊಡ್ಡ ಫಾಲ್ ಆಯಿತು ಅಂದರೆ ಗೋಲ್ಡ್ ಫರ್ದರ್ ಒಂದು ಬ್ರೇಕ್ಔಟ್ ಆಗ್ಬೋದು. ಹಾಗಾಗಿ ಹೋಲ್ಡ್ ಮಾಡಿರೋರು ದಯವಿಟ್ಟು ಗೋಲ್ಡನ್ನ ಕೊಡಕ್ಕೆ ಹೋಗಬೇಡಿ. ಆಲ್ ಟೈಮ್ ಹೈಯಲ್ಲಿ ಪರ್ಚೇಸ್ ಮಾಡಿದವರು ಇಲ್ಲೆಲ್ಲ ಪರ್ಚೇಸ್ ಮಾಡಿದರೆ ವೆಲ್ ಆ್ಯಂಡ್ ಗುಡ್, ಇಲ್ಲ ಅಂದರೆ ಇವಾಗ ಏನು ಮಾಡೋಕ್ಕಾಗಲ್ಲ. ಫಂಕ್ಷನ್ನು ಮತ್ತೊಂದು ಇದೆ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ನೋಡಿ, ಇಲ್ಲ, ಟೈಮ್ ತೊಗೊಂಡು ಮುಂದೆ ನೋಡೋಣ ಅಂತ ನೀವು ಮಾಡ್ಕೊತ ಹೋಗ್ಬೋದು. ಬಟ್ ಗೋಲ್ಡ್ ಇವಾಗ 5 ವರ್ಷದ ರಿಟರ್ನ್ ಯಾರೋ ಕಂಪೇರ್ ಮಾಡಿ ಹಾಕಿದ್ರು, ನಿಫ್ಟಿಗಿಂತಲೂ ಜಾಸ್ತಿ ರಿಟರ್ನ್ ಗೋಲ್ಡ್ ಕೊಟ್ಬಿಟ್ಟಿದೆ ಇವಾಗ ಲಾಸ್ಟ್ 5 ಇಯರ್ಸಲ್ಲಿ. ಅದು ರಿಯಾಲಿಟಿ, ಆ ಥರ ಆಗೋಗಿದೆ ಇವಾಗ. ಸೊ ಬಟ್ ಹೀಗೆ ಇರೋದಿಲ್ಲ. ಆಲ್ವೇಸ್ ನಿಫ್ಟಿ ಅಥವಾ ಏನು ಒಂದು ಈಕ್ವಿಟಿ ಅನ್ನೋದೇ ಲಾಂಗ್ ರನ್ನಲ್ಲಿ ಸಸ್ಟೈನಬಲ್ ಆಗುವಂಥ ಮಾಡಲು. ಬಟ್ ಈ ಸಲ ಹಂಗಾಗೋಗಿದೆ, ನೋಡೋಣಂತೆ. ಅದೇ ರೀತಿಯಾಗಿ ಕ್ರೂಡು ನೋಡಿ, ಒಂದು ಸಪೋರ್ಟ್ ತೊಗೊಂಡು ಬಿಟ್ಟು ಹೋಗ್ದಲ್ಲಿರೋ ಥರ ಕಾಣಿಸ್ತಾ ಇದೆ. ಇಲ್ಲಿ ಸಪೋರ್ಟ್ ಇದೆ 6,100 ಏನು ಮಾಡುತ್ತೆ ನೋಡೋಣ. ನ್ಯಾಚುರಲ್ ಗ್ಯಾಸು ನಾವು ಅಂದ್ಕೊಂಡಾಗೇನೆ ಮೇಲ್ ಝೋನಿಂದ ಶಾರ್ಪಾಗಿ ಸೆಲ್ಲಿಂಗ್ ಬಂತು. ನಾನು ಲಾಸ್ಟ್ ವೀಕು ಒಂದು ಪೊಸಿಷನ್ನ ಕ್ಯಾರಿ ಮಾಡಿದ್ದೆ 400 CEನಲ್ಲಿ, ಅದನ್ನ ಇವತ್ತು ಎಕ್ಸಿಟ್ ಆಗಿದ್ದೀನಿ. ಇಲ್ಲೊಂದು ಗ್ಯಾಪ್ ಫಿಲ್ಲಿಂಗ್ ಆಗಿ ಮತ್ತೆ ಬೌನ್ಸ್ ಆಗುತ್ತೆ, ಏನು ಕತೆ ನೋಡೋಣ. ಬಟ್ ನಾನು ಇವತ್ತು ಎಕ್ಸಿಟ್ ಮಾಡಿದ್ದೀನಿ ನ್ಯಾಚುರಲ್ ಗ್ಯಾಸಲ್ಲಿ. USD INR ಈಗಲೂ ಕೂಡ ಆ ಒಂದು ಬಸ್ ಸ್ಟ್ಯಾಂಡ್ ಝೋನ್ನ ಬಿಟ್ಟು ಬಂದಿಲ್ಲ, ಮೇಲ್ಗಡೆನೇ ನಡೀತಾ ಇದೆ. ಹಾಗಾಗಿ ಎಲ್ಲೂ ಕೂಡ ಈಗ ಮಾರ್ಕೆಟಿಗೆ ಪಾಸಿಟಿವ್ ಆಗೋ ಥರ ಸೆಂಟಿಮೆಂಟು ಕಮೋಡಿಟಿ ಆಗಲಿ ಅಥವಾ ಡಾಲರಲ್ಲಾಗಲಿ ಕಾಣಿಸ್ತಾ ಇಲ್ಲ. ಹಾಗಾಗಿ ನೋಡಿಕೊಂಡು ಹುಷಾರಾಗಿ ಇನ್ವೆಸ್ಟು ಟ್ರೇಡು ಮಾಡ್ತಾ ಹೋಗಿ. ಮತ್ತೊಂದು ಚಾರ್ಟ್ ಸ್ಟಾಕ್ ನೊಂದಿಗೆ ಭೇಟಿ ಆಗೋಣ. ಟರ್ಮ್ ಇನ್ಶೂರೆನ್ಸ್ ಇನ್ನೂ ಯಾರಾದರೂ ಮಾಡಿಸಿಲ್ಲ ಅಂದರೆ ಪ್ರತಿ ವಿಡಿಯೋದ ಕೆಳಗಡೆಗೆ ಟರ್ಮ್ ಇನ್ಶೂರೆನ್ಸ್ನ ಫಾರ್ಮ್ನ ಕೊಟ್ಟಿದ್ದೀನಿ. ಅದರಲ್ಲಿ ಒಂದಿಷ್ಟು ಬೇಸಿಕ್ ಡೀಟೇಲ್ಸ್ನ ಫಿಲ್ ಮಾಡಿದ್ರೆ ನನಗೆ ಹೋಗಬೇಕು, ನಾನು ಮಾಡಿಸ್ತೀನಿ ಅಂತ ಇಷ್ಟು ದಿನ ಕಾಲ ಕಳೆದ್ಬಿಟ್ಟಿದ್ದೀನಿ ಅಂತಂದರೆ ಇನ್ನೂ ಕಾಲ ಹಾಗೆ ಒಂದು ಕಳೆಯಕ್ಕೆ ಹೋಗ್ಬಿಡಿ. ನಿಮಗೆ ಒಂದೇ ಒಂದು ವರ್ಷ ಜಾಸ್ತಿ ಆದಂಗೂ ನಿಮಗೆ 5-6% ತನಕನೂ ಇವಾಗ ಇನ್ಶೂರೆನ್ಸ್ನ ಪ್ರೀಮಿಯಮ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಹಾಗಾಗಿ ಆದಷ್ಟು ಬೇಗ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ನ ತಗೊಳ್ಳಿ. ಬಜಾಜ್ ಸಿಬ್ಬಂದಿ ನಿಮಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಆ ಒಂದು ಟರ್ಮ್ ಇನ್ಶೂರೆನ್ಸ್ನ ಓಪನ್ ಮಾಡಿಕೊಡ್ತಾರೆ. ಫಾರ್ಮ್ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದೆ ಅಂದರೆ ಫಿಲ್ ಮಾಡ್ಬೋದು. ಪಿನ್ ಕಮೆಂಟಲ್ಲಿ ಇರುತ್ತೆ. 2025 ನಮ್ಮ ಚಾನಲ್ ಮಿಷನ್ ಎಮರ್ಜೆನ್ಸಿ ಫಂಡ್ ಅದೊಂದು ಬಗ್ಗೆನೂ ಗಮನ ಕೊಡ್ತಾ ಇದ್ದೀರಾ ಅಂತ ಅನ್ಕೊಂತೀನಿ. ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಮಾರ್ಕೆಟ್ ಮಾತುಕತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಮತ್ತೊಮ್ಮೆ ಸಿಗೋಣ. ಎಲ್ರಿಗೂ ನಮಸ್ಕಾರ.